ಬೆಳ್ಳಂಬೆಳಗ್ಗೆ ಮಚ್ಚಿನಿಂದ ಕೊಚ್ಚಿ ವ್ಯಕ್ತಿಯ ಬರ್ಬರ ಹತ್ಯೆ. ಮನೆಯ ಮುಂದೆಯೇ ಮಚ್ಚಿನಿಂದ ಕೊಚ್ಚಿ ಎಸ್ಕೇಪ್ ಆದ ದುಷ್ಕರ್ಮಿಗಳು. ಕೊಲೆಗೆ ನಿಖರ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಎಸ್ ಶಿವಶಂಕರ್ ರಕ್ತದ ಮಡುವಲ್ಲಿ ಒದ್ದಾಡಿ ಮೃತಪಟ್ಟಿರುವ ದುರ್ದೈವಿ. ಮುಂಜಾನೆ 4:30 ಸುಮಾರಿಗೆ ನಿದ್ದೆ ಮಾಡುವ ಸಂದರ್ಭದಲ್ಲಿ ಮನೆ ಮುಂದೆಯೇ ಭೀಕರ ಕೊಲೆ. ಮಲಗಿದ್ದ ಶಿವಶಂಕರ್ಗೆ ಕಾಲ್ ಬಂತು. ಹೊರಗಡೆ ಹೋದ ಮತ್ತೆ ಒಳಗೆ ಬರಲೇ ಇಲ್ಲ ಅಂದ ತಾಯಿ. ಸತ್ಯ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯ ದಬ್ಬಗುಂಟಹಳ್ಳಿ ಗ್ರಾಮದಲ್ಲಿ ಘಟನಾ ಸ್ಥಳಕ್ಕೆ ಸದ್ಯ ಸೋಕೋ ಟೀಮ್ ಹಾಗೂ ಹೊಸಕೋಟೆ ಪೊಲೀಸರ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ದಬ್ಬಗುಂಟಹಳ್ಳಿಯಲ್ಲಿ ಘಟನೆ. ಮನ್ಯಾಗ ಅದು ವೈಫೈ ಹಾಕ್ಸ್ಕೊಂಡಿದ್ರು, ಟವರ್ ಸಿಗ್ತದೆ ನನಗೆ. ಈಚೆ ಕಡೆ ಬಂದು ಫೋನೆಲ್ಲ ಮಾತಾಡ್ತಾರೆ, ಕಂಪ್ನಿ ಹೋಗ್ಬೋದು, ಅಷ್ಟು ಗೊತ್ತು. ಅಷ್ಟು ಬಿಟ್ಟು ಎಷ್ಟೊತ್ತಿನಾಗ ಸ್ಟೋರ್ಗಳು ಕಡೆಯಿಂದ ಕಾಲುಗಳು ಬರೋದು, ಈಚೆ ಕಡೆ ಬರೋದು, ಇಲ್ಲೆಲ್ಲಿ ಟವರ್ ಸಿಕ್ಕಲ್ಲ ನೋಡಿ ಅಲ್ಲೇನೆ ಹೋಗಿ ಕೂತ್ಕೊಂಡು ಅವರು ಕಾಲಾಗ ಮಾತಾಡೋದು. ನೈಟು ಅವ್ರು ಗಂಡ ಒಂದಿಲ್ಲಿ ರೈಟ್ ಬೆಡ್ರೂಮ್ ಮನೆ ಕೇಳಿದ್ರು, ನಮ್ದೇನು ಅವಾಗ ಮನೆ ಕೇಳಿದವ್ರು ಅಂದ್ಬಿಟ್ಟು ನಾವು ಹಾಲಲ್ಲಿ ಮನೆ ಕೇಳಿದ್ರು. ಬೆಳಗ್ಗೆ 5 ಬರಬೇಕು, ವಾಶ್ರೂಮ್ಗೆ ಹೋಗೋಣ ಅಂತ ಬಂದು ನೋಡೋ ಪಟ್ಟಿಗೆ ಅಲ್ಲೇ ಬಿತ್ತಿದ್ದ. ಎಲ್ಲ ಬೇಯಿಸಿ ಸೆಕೆ ಕಂಡ್ಬಿಟ್ಟು ಏನೋ ಬಂದಿಲ್ಲ ಮನೆ ಕೇಳಿ ಅಂದ್ಬಿಟ್ಟು ಹೋಗಿ ರೆಕ್ಕೆ ಹಿಡ್ಕೊಂಡು ಎತ್ತಿದ್ದು. ಎತ್ತ ಪಟ್ಟಿಗೆ ಮೈ ಎಲ್ಲ ಬ್ಲಡ್ ಆಗಿತ್ತು, ಅದೆಲ್ಲ ಬ್ಲಡ್ ಹೋಗಿತ್ತು. ಕೈ ನಿಂಗೆ ಎತ್ತಿದ್ದಾಗ ಕಲಿಸ್ತಿರ ತಣ್ಣಾಗಿತ್ತು. ತಿರ್ಗಿ ಆಮೇಲೆ ಕತ್ತತ್ರ ಕೈಗೆ ಹೋಗೋ ಪಟ್ಟಿಗೆ ಕತ್ತನ ಕೊಯ್ದವರು ರಾಯ್ತಾ ಇರ್ತೀವಿ. ಇಷ್ಟು ನಾನು ಇನ್ನೇನು ಹೇಳೋಣ. ಇವತ್ತು ಏನು ಹೇಳಿದ್ರಿ, ಇವತ್ತು ಎಲ್ಲರೂ ಕೇಳ್ತೀರಿ ಮಾಡ್ತೀರಿ. ಇವತ್ತು ನನ್ನ ಮಗುನ ತಂದು ಕೊಡ್ತೀರ, ಇವತ್ತು ಯಾರು ತಂದು ಕೊಡ್ತೀರಿ ನನ್ನ ಮಗು? ಇವಾಗ ನನ್ನ ಮನೆಗೆ ಯಾರು ದೀಪ ಇರ್ತಾರ? ಅವರು ನೈಟ್ ಹೋಗ್ತಿರಲಿಲ್ಲ, ಮಧ್ಯಾಹ್ನ ಒಂದೊಂದು ದಿವಸ ಮನೆಗೆ ಮೀಟಿಂಗ್ ಮಾಡ್ಕೊಂಡ್ರವ್ರು. ಒಂದೊಂದು ದಿವಸ 12 ಗಂಟೆ ಆಗೋದು, 11:15, 11:30 ಆಗೋದು. ತಿರ್ಗಿ ಸಂಜೆ 10:30, 11 ಗಂಟೆಗೆ, ಒಂದೊಂದು ದಿವಸ 9:00-9:30 ಬರೋರು. ನೆನೆ ಡ್ಯೂಟಿಗೆ ಹೋಗಲ್ಲ, ಮನೆ ಕ್ಲೀನ್ ಮಾಡಿಸಿ ಪೇಂಟ್ಗಳು ತಗೊಂಡ್ಬಂದು ಮನೆಗೆ ಪೇಂಟ್ ಹೊಡಿಸ್ಬೇಕಂತ. ನೆನೆ ಡ್ಯೂಟಿಗೆ ಹೋಗಲ್ಲ, ಮನೆ ಹತ್ರನೇ ಇತ್ತು. ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು, ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು, ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಒಮ್ಮೆ ಭೇಟಿ ನೀಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜು, ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ, ಮಾರುತಿನಗರ, ದಾಸರಹಳ್ಳಿ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9606626456, 9743176627, 7829814447.